ಎಲ್ಲ ವೀಕ್ಷಕ ವರ್ಗಕ್ಕೆ ಚಿಂತನಾ ಕಾರ್ಯಕ್ರಮದಲ್ಲಿ ನನ್ನ ಹಾರ್ದಿಕ ನಮಸ್ಕಾರಗಳು. ಭೋಜನದ ವಿಧಿಯನ್ನು ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಛತ್ರಾಕ ಅಂದರೆ ಬಡೆ ಸೋಪು, ಗ್ರಿಂಜರಂ ಅಂದರೆ ಗಜರಿ, ಇಂತಹ ಒಂದು ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನೋಣದರಿಂದ ಪುನಃ ಸಂಸ್ಕಾರ ಮರಹತಿ ಅಂತ ಮತ್ತೆ ಪ್ರತ್ಯೇಕವಾಗಿ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸಂಸ್ಕಾರ ಬೇಕು ಅಂತನ್ನುವರು ಇಂತಹ ಯಾವ ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರ್ದು. ಸಂಸ್ಕಾರ ಬೇಡ ಅಂತನ್ನೋರು ಅವಶ್ಯವಾಗಿ ಇದನ್ನು ತಿನ್ನಬಹುದು. ಯಾಕಂದರೆ ಅವರಿಗೆ ಧಾರ್ಮಿಕ ಸಂಸ್ಕಾರವೇ ಬೇಡಾಗಿದೆ ಅಂತ. ಧಾರ್ಮಿಕವಾದಂತಹ ಸಂಸ್ಕಾರ ಸ್ಥಿರವಾಗಿ ನಮ್ಮಲ್ಲಿ ಉಳಿಬೇಕಾಗಿತ್ತು ಅಂತಂದರೆ ನಿಷಿದ್ಧವಾದ ಪದಾರ್ಥಗಳನ್ನು ಅವಶ್ಯವಾಗಿ ಬಿಡಬೇಕು ಅಂಥೇಳಿ ಹೇಳಿದ್ದಾರೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನಜಾತುಚಿತ. ವಿಧಿ ಮತ್ತು ನಿಷೇಧ, ದೇವರ ಸ್ಮರಣೆ ಯಾವಾಗಲೂ ಆಗಬೇಕು ಅಂತ ಅನ್ನುವುದಕ್ಕಾಗಿ ಕೆಲವು ಪದಾರ್ಥಗಳನ್ನು ತಿನ್ನಿರಿ ಅಂತ ಹೇಳಿದ್ದಾರೆ. ಅವು ದೇವರ ಸ್ಮರಣೆ ಮಾಡಲಿಕ್ಕೆ, ಒಳ್ಳೆಯ ಧಾರ್ಮಿಕ ಬುದ್ಧಿ ಬರಲಿಕ್ಕೆ ಅದು ಕಾರಣವಾಗ್ತದೆ. ಯಾವುದನ್ನು ಬೇಡ ಅಂತ ಹೇಳಿದ್ದಾರೆ ಅದು ದೇವರನ್ನು ಮರೀಲಿಕ್ಕಾಗಿ ಕಾರಣವಾಗ್ತದೆ. ಇವತ್ತು ಎಲ್ಲಿ ಬೇಕಾದಲ್ಲಿ, ಹೆಂಗೆ ಬೇಕಾದಂಗೆ, ಏನು ಬೇಕಾದ್ದನ್ನು ತಿಂತೀವಿ ಅಂತ ಅನ್ನೋದಕ್ಕೆ ದೇವರ ಸ್ಮರಣೆ, ದೇವರಲ್ಲಿ ವಿಶ್ವಾಸ, ದೇವರಲ್ಲಿ ಶ್ರದ್ಧಾ ಕಡಿಮೆಯಾಗಿದೆ. ಅದಕ್ಕಾಗಿ ಹೇಳ್ತಾರೆ ಪುನಃ ಸಂಸ್ಕಾರ ಮರಹತಿ. ಮತ್ತು ಇದರ ನಮಗೆ ಈ ದೋಷ ಪರಿಹಾರವಾಗಬೇಕು ಅಂತಲೇ ಉಪವಾಸ ತ್ರಯಂ ಕೃತ್ವ ಪಂಚಗವ್ಯೇನ ಶುದ್ಧತಿ. 3 ಉಪವಾಸವನ್ನು ಮಾಡಬೇಕು. 3 ದಿನ ಅಖಂಡವಾಗಿ ಉಪವಾಸ ಮಾಡಬಹುದು. ಒಂದು ನಿರ್ಜಲ ಅಥವಾ ನಿರಾಹಾರ, ಅಂದರೆ ನೀರನ್ನೂ ಸಹ ತೆಗೆದುಕೊಳ್ಳದೆ ಮಾಡುವ ಉಪವಾಸ, ಇದು ನಿರ್ಜಲ ಉಪವಾಸ. ಆಮೇಲೆ ನಿರಾಹಾರ, ಲಿಕ್ವಿಡ್ ಪದಾರ್ಥವನ್ನು ತೆಗೆದುಕೊಂಡು ಆಹಾರ, ಸಾಲಿಡ್ ಫುಡ್ ತೆಗೆದುಕೊಳ್ಳಾರ್ದೇನೆ ಮಾಡ್ತಕ್ಕಂಥದ್ದು ಇದು ನಿರಾಹಾರ ಉಪವಾಸ. ನಿರ್ಜಲವಾಗಲಿ ನಿರಾಹಾರವಾಗಲಿ 3 ದಿನ ಅಖಂಡವಾಗಿ ಉಪವಾಸವನ್ನು ಮಾಡಿ, ಆ ಉಪವಾಸವನ್ನು ಮುಗಿಸ್ಕೊಂಡು ಪಂಚಗವ್ಯ ಪ್ರಾಶನವನ್ನು ಮಾಡಿ ಮತ್ತೆ ಶುದ್ಧನಾಗಬೇಕು. ಆಮೇಲೆ ನಿಷಿದ್ಧವಾದ ಪದಾರ್ಥವನ್ನು ತಿನ್ನಬಾರ್ದು. ನೋಡಿರಿ, ಇಷ್ಟು ದಿವಸ ಏನಾಯಿತು ಆಯಿತು, ನಿಷಿದ್ಧವಾದದ್ದನ್ನು ತಿಂದೇವೋ ಬಿಟ್ಟೇವೋ. ಆದರೆ ನಿಷಿದ್ಧವಾದದ್ದನ್ನು ತಿಂದೀವಿ ಅಂತ ಇದ್ದರೆ ನೀವು ಈ ಶುದ್ಧಿಯನ್ನು ಮಾಡಿಕೊಳ್ಳಿ. 3 ದಿನ ನಿರ್ಜಲವಾಗಲಿ ನಿರಾಹಾರವಾಗಲಿ ಉಪವಾಸವನ್ನು ಮಾಡಿ ಪಂಚಗವ್ಯ ಪ್ರಾಶವನ್ನು ತೆಗೆದುಕೊಂಡು, ಇನ್ನು ಮೇಲೆ ನಾನು ಇಂತಹ ನಿಷಿದ್ಧವಾದ ಪದಾರ್ಥವನ್ನು ತಿನ್ನೋದಿಲ್ಲ, ಹೋಟೆಲ್ನಲ್ಲಿ ತಿನ್ನೋದಿಲ್ಲ, ಹೊರಗಡೆಗೆ ನಾನು ತಿನ್ನೋದಿಲ್ಲ, ಏನೇ ತಿಂದರೂ ಕೂಡ ಮನೆಯಲ್ಲಿ ತಿಂತೇನೆ. ಹೊರಗಡೆಗೆ ತಿನ್ನುವ ಪ್ರಸಂಗ ಬಂದರೆ ಮನೆಯಲ್ಲಿಯೇ ಪದಾರ್ಥಗಳನ್ನು ಕಟ್ಟಿಕೊಂಡು ಹೋಗಿ ಡಬ್ಬಿ ಕಟ್ಟಿಕೊಂಡು ಹೋಗಿ ನಾನು ತಿಂತೇನೆ ಅಂತನ್ನುವ ಒಂದು ಪ್ರತಿಜ್ಞೆಯನ್ನು ನಾವು ಮಾಡಬೇಕು. ಒಂದು ಸಲ ಸುಧಾರಿಸ್ಬೇಕಲ್ಲ. ಒಂದೇ ಲೈಫು ಕೊನೆ ತನಕ ಇದ್ದರೆ ಮಜಾ ಇರೋಂಗಿಲ್ಲ. ದಿನಾ ಒಂದೇ ಪದಾರ್ಥ ತಿಂತಾ ಇದ್ದರೆ ಅದು ರುಚಿ ಇರೋಂಗಿಲ್ಲ. ಹಾಗೆ ಇಷ್ಟು ದಿವಸ ನಿಷಿದ್ಧವಾದದ್ದನ್ನು ತಿಂದೀವಿ, ಎಲ್ಲೋ ತಿಂದೀವಿ, ಏನೋ ಮಾಡಿದೇವಿ, ಇರ್ಕೊಳ್ಳೋಕೆ ಆದದ್ದಾಯಿತು. ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಅಂತ ದಾಸರು ಹೇಳಿದಂತೆ ಅದರ ಈ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಉಪವಾಸ ತ್ರಯಂ ಕೃತ್ವ ಪಂಚಗವ್ಯೇನ ಶುದ್ಧತಿ. 3 ದಿನ ಉಪವಾಸವನ್ನು ಮಾಡಿ ಪಂಚಗವ್ಯ ಪ್ರಾಶನವನ್ನು ಮಾಡಿ ಶುದ್ಧ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು ಮತ್ತೆ ಪದಾರ್ಥವನ್ನು ಎಂಥ ತಿನ್ನಬಾರ್ದು ಅಂದರೆ ರಜಸ್ವಲ ದೃಷ್ಟಂ. ಈ ಮುಟ್ಟು ಆಗಿರ್ತಾರಲ್ಲ, ಮುಟ್ಟ ಆದವರು ಯಾವ ನೀರನ್ನು ನೋಡಿರ್ತಾರೆ ಆ ನೀರನ್ನು ಕುಡಿಬಾರ್ದು. ಯಾವ ಪದಾರ್ಥವನ್ನು ಅವರು ಮುಟ್ಟಿರ್ತಾರೆ ಅದನ್ನಂತೂ ತಿನ್ನಬಾರ್ದು. ಯಾವ ಪದಾರ್ಥವನ್ನು ಅವರು ನೋಡಿರ್ತಾರೋ ಅದನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಇದು ಒಂದು ನಿಷಿದ್ಧವಾದದ್ದು ಅಂತ ಹೇಳ್ತಾರೆ. ಅವರು ಒಟ್ಟಿಗೆ ನೋಡಬಾರ್ದು, ಪ್ರತ್ಯೇಕವಾಗಿ. ಎರಡನೇದ್ದು, ಸೊಂಡಿ ಇಲಿ ಕಚ್ಚಿದಂತಹ, ಸೊಂಡಿ ಇಲಿ ಮುಟ್ಟಿದಂತಹ ಪದಾರ್ಥವನ್ನು ತಿನ್ನಬಾರ್ದು. ಮತ್ತು ಆಸನ್ನ ಪ್ರಸವ ಪಕ್ವಂ, ತುಂಬು ಗರ್ಭಿಣಿಯು ಮಾಡಿದ ಅಡಿಗೆಯನ್ನು ತಿನ್ನಬಾರ್ದು. ತುಂಬು ಗರ್ಭಿಣಿ ಮಾಡಿದ ಪದಾರ್ಥವನ್ನು ಯಾವುದೂ ತಿನ್ನಬಾರ್ದು, ಅತ್ಯಂತ ನಿಷಿದ್ಧ. ನೋಡಿರಿ, ಇದು ಯಾಕೆ ಹೇಳಿದರು ಅಂತಂದರೆ, ಇದು ನಿಷೇಧ ಮಾಡಿದ್ದಕ್ಕೇ ಅತ್ತಿ ಸೊಸಿ ತುಂಬು ಗರ್ಭಿಣಿ ಇದ್ದಾಗ ನೀ ಮಾಡ್ಲಿಕ್ಕೆ ಹೋಗಬೇಡ, ನೀ ಮಾಡಿದ್ದು ನಡೆಯಂಗಿಲ್ಲ ಅಂತ ಅವ್ರಿಗೆ ರೆಸ್ಟನ್ನು ಕೊಡ್ತಾಳೆ. ಅದು ಮಾಡಿದ್ದು ತಿನ್ಲಿಕ್ಕೆ ಬಂತು ಅಂದರೆ ಆಕೆ ಹಡಿಯೋ ತನಕನೂ ಈಕೆ ಹೊಡೆದ ಕೆಲಸ ಮಾಡಿಸ್ತಾಳೆ ಅಂತಾರೆ. ಒಂದು ಕೌಟುಂಬಿಕವಾದಂತಹ ಸಂರಕ್ಷಣೆಗೋಸ್ಕರವಾಗಿಯೂ ಕೂಡ ಇದನ್ನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಬಹುದು. ಅಥವಾ ಆಸನ್ನ ಪ್ರಸವಗಳು, ಅವಳು ಮಾಡಿದ್ದು ನಾವು ತಿಂತೀವಿ ಅಂತಾದರೆ ಆಕೆ ಮಾಡ್ಲಿಕ್ಕೆ ಹೋದ್ಲು ಏನೋ ಒಂದು ಸ್ವಲ್ಪ ಬಿದ್ದು ಭಾಂಡಿ ಪಾತ್ರೆ ಏನೋ ಆಗಿ ಆ ಗರ್ಭಕ್ಕೆ ತೊಂದರೆ ಆಗಬಾರ್ದು ಅಂತಲಿಕ್ಕೆ ತುಂಬು ಗರ್ಭಿಣಿಗೆ ಕೆಲಸವನ್ನೇ ಹೇಳಬಾರ್ದು ಅಂತ ಹೇಳಿದ್ದಾರೆ.
ಅವಳು ಮುಟ್ಟಿದ್ದು, ಅವಳು ನೋಡಿದ್ದು, ಅವಳು ಮಾಡಿದ್ದು ಯಾವ ಪದಾರ್ಥವನ್ನು ತಿನ್ನಬಾರ್ದು ಅಂತ ಯಾಕೆ ನಿಷೇಧ ಮಾಡಿದ್ದಾರೆ? ಅವಳಿಗೆ ಅದೊಂದು ರೆಸ್ಟ್ ಆಗಿರಬೇಕು. ಆದರೆ ನಮಗದು ನಿಷಿದ್ಧವಾದದ್ದನ್ನು ಪರಿಪಾಲನೆ ಮಾಡಿದರೆ ಪುಣ್ಯನೂ ಬಂದಿರಬೇಕು ಅಂತನೂ ಒಂದು ಆಧ್ಯಾತ್ಮಿಕ, ಕೌಟುಂಬಿಕ ಈ ಎಲ್ಲ ದೃಷ್ಟಿಯಿಂದ ಹಿಡಿದುಕೊಂಡು ಈ ವಿಧಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಮನೆಯಲ್ಲಿ ಪದಾರ್ಥವನ್ನು ಹಾಗೇ ಇಟ್ಟರೆ ಇಲಿ ಆಗ್ತವೆ. ಅರಿವಿ, ಬಟ್ಟೆಗಳು, ಮನೆಯಲ್ಲಿ ಬಟ್ಟೆಗಳು ಜಾಸ್ತಿ ಆದರೆ ಇಲಿ ಆಗ್ತವೆ. ಮನೆಯಲ್ಲಿ ಅನ್ನವನ್ನು ಹಾಗೇ ಇಟ್ಟರೆ, ಪದಾರ್ಥಗಳನ್ನು, ಕಾಳುಗಳನ್ನು ಹಾಗೆ ತೋರುವಂತೆ ಇಟ್ಟರೆ ಇಲಿಗಳಾಗ್ತವೆ. ಆದ್ದರಿಂದ ಮನೆಯಲ್ಲಿ ಇಲಿ ಆಗಬಾರ್ದು ಅಂತಂದರೆ ಆ ಪದಾರ್ಥವನ್ನು ಮುಚ್ಚಿ ಇಡಬೇಕು, ಇಲ್ಲ ಆ ಪದಾರ್ಥವನ್ನು ತೆಗೆದಿಡಬಾರ್ದು. ಅದಕ್ಕೆ ಆ ಇಲಿ ಮುಟ್ಟಿದ್ದನ್ನು ನಾವು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ಭಾರೀ ವಿಷಕಾರಕವಾದಂಥದ್ದು. ಅದಕ್ಕಾಗಿ ಮತ್ತು ಬಾಲಕೈಶ್ಚ, ಮದುವೆ ಆಗದೇ ಇದ್ದವರ ಕಡೆಯಿಂದ ಮಾಡಿಸಿಕೊಂಡು ಊಟ ಮಾಡಬಾರ್ದು ಅಂತ ಹೇಳಿದ್ದಾರೆ. ಶಾಸ್ತ್ರ ನಿಷಿದ್ಧ. ಯಾರು ಮದುವೆ ಆಗಿಲ್ಲ, ಯಾರು ಉಪನಯನ ಆಗಿಲ್ಲ, ಅವ್ರ ಕಡೆಯಿಂದ ನಾವು ಏನಾದರೂ ಪದಾರ್ಥವನ್ನು ಮಾಡಿಸಿ ತಿನ್ನಬಾರ್ದು. ಯಾಕೆಂದರೆ ಇನ್ನು ಕೌಟುಂಬಿಕವಾಗಿ ನೋಡ್ಕೊಳ್ರಿ, ಆ ಹುಡುಗರಿಗೆ ಗೊತ್ತಾಗಿಲ್ಲ, ಏನೋ ಒಲೆ ಮೇಲಿಟ್ಟು ಆಟ ಆಡ್ಲಿಕ್ಕೆ ಹೋಗಿಬಿಡ್ತವೆ. ಆ ಒಲೆ ಮೇಲಿಟ್ಟು ಆಟ ಆಡ್ಲಿಕ್ಕೆ ಹೋದಾಗ ಹಲ್ಲಿ ಬಿತ್ತು, ಮತ್ತೊಂದೇನೋ ವಿಷ ಬಿತ್ತು, ಅದನ್ನು ಹಾಗೆ ತಿಂದು ಸಾಯ್ತೀವಿ. ಅದಕ್ಕೆ ಒಬ್ಬ ತಿಳುವಳಿಕೆ ಇದ್ದವ್ರು ಮಾಡಬೇಕು ಅಂತ ಅನ್ನೋ ಬಾಲಕರು ಮಾಡಿದಂತಹ ಪದಾರ್ಥವನ್ನು ತಿನ್ನಬಾರ್ದು. ಅಂದರೆ ಬಾಲಕರಿಗೆ ಮಾಡಲಿಕ್ಕೆ ಹೇಳಬಾರ್ದು. ನೋಡಿ, ಅದನ್ನು ನಿಷೇಧ ಮಾಡಿದ್ದಕ್ಕೇ ನಾವು ಇವತ್ತು ಬಾಲಕರಿಗೆ, ಮದುವೆ ಆಗದೇ ಇದ್ದವರಿಗೆ, ಸಣ್ಣವ್ರಿಗೆ ನಾವು ಕೆಲಸ ಹೇಳೋದಿಲ್ಲ. ಕೆಲಸ ಹೇಳದೇ ಇದ್ದರಿಂದ ಅವರು ಚಂಚಲರು, ಒಂದು ಕಡೆಗೆ ನಿಲ್ಲೋರಲ್ಲ, ಓಡೋಗ್ಬಿಡ್ತಾರೆ. ಅಲ್ಲಿ ಒಲೆ ಮೇಲೆ ಹಾಗೆ ಇಟ್ಟು ಓಡಿದ್ರು ಅಂತಂದರೆ ಇವತ್ತಿನ ಕಾಲಕ್ಕಂತೂ ಗ್ಯಾಸ್ ಮೇಲೆ ಸೋರಿ ಅದು ಲೀಕಾಗಿ ಏನೇನೋ ಅನಾಹುತಗಳಾಗ್ತವೆ ಅಂತ ಒಂದು ಕೌಟುಂಬಿಕ ದೃಷ್ಟಿಯಿಂದಲೂ ಹೌದು, ಈ ಶಾಸ್ತ್ರದ ದೃಷ್ಟಿಯಿಂದಲೂ ಕೂಡ ಅದನ್ನು ನಿಷೇಧ ಮಾಡಿದ್ದಾರೆ. ಸರ್ವಥಾ ಅದನ್ನು ನಾವು ತಿನ್ನಲಿಕ್ಕೆ ಹೋಗಬಾರ್ದು. ನಿಷಿದ್ಧ ಅಂತರೋದನ್ನು ಮಾತ್ರ ಸರ್ವಥಾ ನಾವು ತಿನ್ನಬಾರ್ದು. ವಿಹಿತವಾದದ್ದು ಇದನ್ನು ತಿನ್ನಿರಿ ಅಂತೇನು ಶಾಸ್ತ್ರದೊಳಗೆ ಹೇಳಿದ್ದಾರೆ, ಅದರೊಳಗೆ ಬೇಕಾದಷ್ಟು ವೆರೈಟೀಸ್ ಮಾಡ್ಕೊಳ್ಳಿ ಬರ್ತದೆ, ಬೇಕಾದಷ್ಟು ರುಚಿ ಆದದ್ದು ಮಾಡ್ಕೊಳ್ಳಿ ಬರ್ತದೆ. ಶಾಸ್ತ್ರದೊಳಗೆ ಯಾವುದು ತಿನ್ನಬಾರ್ದು ಅಂತ ಹೇಳಿದ್ದಾರೆ, ಅದನ್ನು ಯಾಕೆ ನಾವು ಹಠ ಮಾಡಿ ತಿನ್ನಬೇಕು? ವಿಚಾರ ಮಾಡಿ. ಶಾಸ್ತ್ರದೊಳಗೆ ಹೇಳಿದವರು ಸಾಮಾನ್ಯ ಗಡ್ಡ ಬಿಟ್ಟಂತಹ ಗಡ್ಡಿ ಗೆಣಸು ತಿನ್ನತಕ್ಕಂಥ ಋಷಿಗಳು ಹೇಳಿಲ್ಲ. ಭಾರಿ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅವರು. ಹಿಂದಕ್ಕಿನ ಕಾಲಕ್ಕೆ ಗಾಂಧಾರಿ ಗರ್ಭವನ್ನು ಒಡ್ಕೊಂಡು ಹೊರಗೆ ಹಾಕ್ಕೊಂಡ್ಳು. ಆ ಗರ್ಭವನ್ನು ಒಂದು 100 ಗಡಿಗೆಯೊಳಗೆ ಆ ಗರ್ಭಗಳನ್ನು ಹಾಕಿ, ಅದರ ತುಂಬ ಎಣ್ಣೆ ಹಾಕಿ ಮತ್ತು ಅನೇಕ ಔಷಧಗಳನ್ನು ಹಾಕಿ ಆ ಗರ್ಭದೊಳಗೆ ಹೊರಗಿನಿಂದಲೇ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಏನಂತೀವಿ, ಅದನ್ನು ಮಾಡಿದಂತಹ ದೊಡ್ಡ ದೊಡ್ಡ ವೇದವ್ಯಾಸ ದೇವರಂತಹ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ. ಆಗಿನ ಕಾಲಕ್ಕೂ ಆಪ್ರೇಷನ್ ಮಾಡ್ತಾಯಿದ್ರು. ಈಗ ಸಿಜರಿನ್ನು ಈಗ ಮಾತ್ರ ಆಗೋದಿಲ್ಲ, ಆಗೂ ಆಗ್ತಿತ್ತು. ನೋಡಿರಿ, ಇವತ್ತು ಗರ್ಭಿಣಿ ಸ್ತ್ರೀಯರು ಹೇಳ್ತಕ್ಕಂಥ ಒಂದು ಮಾತು, ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಗರ್ಭಿಣಿ ಸ್ತ್ರೀಯರು ಈ ಮಂತ್ರ ಹೇಳಬೇಕು. ಹಿಮವತ್ಯುತ್ತರೇ ಪಾರ್ಶ್ವೇ ಸುರಸಾ ನಾಮ ಯಕ್ಷಿಣಿ ತಸ್ಯಾಹ ಸ್ಮರಣ ಮಾತ್ರೇಣ ವಿಶಲ್ಯ ಗರ್ಭಿಣಿ ಭವೇತ್. ಈ ಮಂತ್ರ ಹೇಳಿದರೆ ನಾರ್ಮಲ್ ಡೆಲಿವರಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾದರೆ ಈ ಶಾಸ್ತ್ರ ಹೇಳಬೇಕಾದ್ರೆ ಇದರ ಅರ್ಥ ಏನು? ಸುರಸ ಅಂತಿದ್ದಾಳೆ, ಅಂದರೆ ಹಾವುಗಳ ತಾಯಿ ಕದ್ರು ಅಂತ ಅನ್ನುವಳೇನು ಇದ್ದಾಳೆ, ಅವಳಿಗೆ ಸುರಸ ಅಂತ ಯಕ್ಷಿಣಿ ಅಂತಂತಾರೆ. ಅವಳ ಸ್ಮರಣೆಯನ್ನು ಮಾಡಿದರೆ ನಿಜವಾಗಿಯೂ ಕೂಡ ನಾರ್ಮಲ್ ಡೆಲಿವರಿ ಆಗ್ತದೆ. ಅಂದರೆ ಶಲ್ಯ ಅಂದರೆ ಆಪ್ರೇಷನ್, ವಿಶಲ್ಯ ಅಂದರೆ ವಿದೌಟ್ ಆಪ್ರೇಷನ್ ಮತ್ತು ಡೆಲಿವರಿ ಆಗ್ತದೆ ಅಂತ ಅನ್ಬೇಕಾದ್ರೆ ಆಗಲೂ ಕೂಡ ನಾರ್ಮಲ್ ಮತ್ತು ಸಿಜರಿನ್ ಮಾಡ್ತಾಯಿದ್ರು ಅಂತನ್ನೋದು ಸ್ಪಷ್ಟವಾಗಿ ಈ ಶ್ಲೋಕದಿಂದ ಗೊತ್ತಾಗ್ತದೆ. ಹಾಗಾದರೆ ಆಗಿನ ಕಾಲಕ್ಕೆ ಸಿಜರಿನ್ ಮಾಡ್ತಾಯಿದ್ರು ಅಂದರೆ ಯಾರು ಮಾಡ್ತಿದ್ರು? ಅಮೇರಿಕಕ್ಕೆ ಹೋಗಿ ಕಲ್ತು ಬಂದಿದ್ರ, ಜಪಾನಕ್ಕೆ ಹೋಗಿ ಕಲ್ತು ಬಂದಿದ್ರ? ಋಷಿಮುನಿಗಳೇ ಮಾಡ್ತಾಯಿದ್ರು. ಸೊ ಶಲ್ಯ ಚಿಕಿತ್ಸಾ ಅಂತನ್ನೋದೇನು ನಾವು ಅಂತೀವಿ, ಅದು ಆಪ್ರೇಷನ್ ಅಂತ ಅನ್ನೋದು ಆಗಿನ ಕಾಲಕ್ಕೆ ಋಷಿಮುನಿಗಳೇ ಮಾಡ್ತಾಯಿದ್ರು. ಸೊ ಯಾವ ಕಾಲಕ್ಕೆ ಸರ್ಜನ್ ಆಗಿದ್ದರು ಋಷಿಗಳು, ಮುನಿಗಳು, ಒಳ್ಳೆಯ ಔಷಧ ತಜ್ಞರಿದ್ದರು. ಒಬ್ಬ ಡಾಕ್ಟರ್ ಇದ್ದರು ಅಂತ ನಮ್ಮ ಗುರುಗಳು ಒಂದು ಕಥೆ ಹೇಳ್ತಾಯಿದ್ರು. ಒಬ್ಬ ಆಯುರ್ವೇದ ಡಾಕ್ಟ್ರು, ಭಾಳ ಅಂದರೆ ಒಂದು 100 ವರ್ಷ 150 ವರ್ಷ ಆಗಿರಬೇಕು ಆ ಡಾಕ್ಟ್ರ್ ಹೋಗಿ. ಆ ಡಾಕ್ಟರು ಅವರು ಕೈ ಮುಟ್ಟಿದ ಕೂಡ ಹೇಳ್ಬಿಡ್ತಿದ್ರು, ಇಂತಿಂಥ ರೋಗವ ಅಂತ ಹೇಳ್ಬಿಡ್ತಿದ್ರು. ಅದಕ್ಕೆ ಹೆಣ್ಮಕ್ಳಿದ್ರೆ ಮುಟ್ತಾನೇ ಇರಲಿಲ್ಲ ಅವರು. ಆ ಹೆಣ್ಮಕ್ಳಿದ್ದಾಗ ಏನು ಮಾಡ್ತಿದ್ರು ಅಂದರೆ ಅವ್ರ ಕೈಯಲ್ಲಿ ಒಂದು ದಾರ, ಆ ದಾರ ಕೊಟ್ಟು ತಾವು ಒಂದು ದಾರ ಹಿಡಿಬೇಕು. ದಾರ ಹಿಡಿದ ಕೂಡ ಆ ದಾರ ಮುಟ್ಟಿ ಅವಳಿಗೆ ಏನೇನು ಆಗ್ಯದ ರೋಗಗಳು ಅಂತದೆಲ್ಲ ಹೇಳಿ ಅದನ್ನು ಕೊಡಬೇಕು. ಒಂದು ಸಲ ಅವ್ರು ಪರೀಕ್ಷೆ ಮಾಡಲಿಕ್ಕೆ ಏನು ಮಾಡಿದ್ರು ಅಂದರೆ ಒಂದು ಕಟ್ಟಿಗೆಗೆ ದಾರ ಕಟ್ಟಿ
ಇನ್ನೊಂದು ರೂಮ್ದೊಳಗಿಟ್ಟು ಆ ರೂಮ್ದೊಳಗಿಂದ ಕಿಟಕಿಯೊಳಗಿಂದ ದಾರ ತೊಗೊಂಬಂದು ಅವಳು ಕಡಿಗೆಗಳ ಮುಟ್ಟಾಗ್ಯಾಳ, ಅದನ್ನು ನಿಮ್ಮ ಹತ್ರ ಬರ್ಲಿಕ್ಕೆ ಸಂಕೋಚ ಮಾಡ್ಕೊಳಕತ್ತಾಳ. ಅದಕ್ಕೆ ಈ ದಾರ ಮುಟ್ಟಿ ಹೇಳ್ರಿ ಆಕೆಗೆ ಏನಾಗ್ಯದ. ಆ ಡಾಕ್ಟ್ರು ದಾರ ಮುಟ್ಟಿ ಹೇಳ್ತಾನೆ, ರಕ್ತ ಇಲ್ಲ, ಮಾಂಸ ಇಲ್ಲ, ಚರ್ಮ ಇಲ್ಲ, ಏನೂ ಇಲ್ಲ, ಅಂಥ ಪೇಷಂಟ್ ಕರ್ಕೊಂಡು ಯಾಕೆ ಬಂದು ಅಂತ ಕೇಳ್ತಾರೆ. ಅಂದರೆ ಇಷ್ಟು ತಜ್ಞರು ಆಗಿನ ಕಾಲಕ್ಕೆ ಆಯುರ್ವೇದದಲ್ಲಿ ಇರ್ತಾಯಿದ್ರು, ಋಷಿಮುನಿಗಳು ಇರ್ತಾಯಿದ್ರು. ಬರೀ ಕೇವಲ ದೃಷ್ಟಿ ಮಾತ್ರದಿಂದ ರೋಗವನ್ನು ಕಂಡು ಹಿಡಿದು ಆ ರೋಗವನ್ನು ಪರಿಹಾರ ಮಾಡ್ತಿದ್ರು ಅಂತಂದಮೇಲೆ ಅಂತಹ ಋಷಿಮುನಿಗಳು ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಇಷ್ಟು ತಿನ್ನಬೇಕು, ಇಷ್ಟು ತಿನ್ನಬಾರ್ದು, ಇಷ್ಟೋ ತನಕ ಮಲ್ಕೋಬೇಕು, ಇಷ್ಟೋ ತನಕ ಮಲ್ಕೋಬಾರ್ದು, ಇವಾಗ ಸ್ನಾನ ಮಾಡಬೇಕು, ಇವಾಗ ಸ್ನಾನ ಮಾಡೋದು ತಪ್ಪಾಗ್ತದೆ. ಇದೆಲ್ಲ ನಮ್ಮ ದಿನಚರ್ಯವನ್ನು ಶಿಸ್ತಾಗಿ ಆರೋಗ್ಯದ ದೃಷ್ಟಿಯಿಂದ, ಆಯುಷ್ಯದ ದೃಷ್ಟಿಯಿಂದ, ಮನಸ್ಸು ಮತ್ತು ಇಂದ್ರಿಯಗಳು ಆನಂದವಾಗಿರಬೇಕು ಅಂತನ್ನುವ ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ನಾವು ಅದನ್ನು ಪರೀಕ್ಷಾ ಮಾಡಲಾರ್ದೇನೆ, ಅದರ ಬಗ್ಗೆ ಪ್ರಶ್ನೆ ಮಾಡಲಾರ್ದೇನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆ ಶಾಸ್ತ್ರದಲ್ಲಿ ಹೇಳಿದಾಗಿಂದ ನಾನು ಒಂದು ಚಿಂತನಾ ಕಾರ್ಯಕ್ರಮದೊಳಗೆ ಬೆಳಗ್ಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ಏನು ಮಾಡಬೇಕು ಅಂತ ಅನ್ನೋದನ್ನು ನಾನು ಹೇಳ್ತೇನೆ. ಅದರ ಪ್ರಕಾರ ನಾವು ದಿನಾ ಅಷ್ಟು ಮಾಡ್ತಾ ಹೋದೀವಿ ಅಂತಂದರೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಮನಸ್ಸಿಗೆ ಆನಂದವಾಗ್ತದೆ, ತೃಪ್ತಿ ಇರ್ತದೆ. ನಾಳೆ ಸಾಯುವ ಮುಂದಾಗ ನಮಗೂ ಅನ್ನಿಸ್ತದೆ, ನಾನೇನು ಹಾಗೇನು ಹೋಗಿಲ್ಲ, ಸಾಕಷ್ಟು ನನ್ನ ಕರ್ತವ್ಯವನ್ನು ಮಾಡಿ ಸಂತೋಷದಿಂದ ನಾನು ಪ್ರಾಣ ಬಿಡ್ತಾ ಇದ್ದೇನೆ ಅಂತ. ಲೌಕಿಕ ಜವಾಬ್ದಾರಿ ಮುಗಿದ ಮಾತ್ರಕ್ಕೇನೆ ನನ್ನ ಜವಾಬ್ದಾರಿ ಮುಗೀತು ಅಂತ ಅರ್ಥವಲ್ಲ. ಲೌಕಿಕ ಜವಾಬ್ದಾರಿ ಮುಗಿಸ್ಕೊಬೇಕು, ನನ್ನ ವೈಯಕ್ತಿಕ ಜವಾಬ್ದಾರಿ ಇದೆ, ಸಾಧನವನ್ನು ಮಾಡ್ಕೊಳ್ಬೇಕು, ಪರಲೋಕದಲ್ಲಿ ಸುಖವಾಗಿರಬೇಕು ಅಂತ ನಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈ ದೃಷ್ಟಿಯಿಂದ ನಾವು ನಿಷಿದ್ಧವಾದದ್ದನ್ನು ಬಿಡಬೇಕು, ವಿಹಿತವಾದದ್ದನ್ನು ತಿನ್ನಬೇಕು. ತಿಂದು ಇದೊಂದು ಯಜ್ಞ ಅಂತ ತಿಳಿದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿ ಅವನ ಸ್ಮರಣೆಯನ್ನು ಮಾಡ್ತಾ ಇದೊಂದು ಯಜ್ಞ ಅಂತ ತಿಳಿದುಕೊಂಡು ನಾವು ಈ ಭೋಜನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇಂತಹ ದೊಡ್ಡ ಧರ್ಮವನ್ನು ಯಾರು ಹೇಳ್ತಾರೆ? ಮಾಡುವ ಕ್ರಿಯಾದೊಳಗೇನೆ ಯಜ್ಞ ಅಂತ ಮಾಡಿಕೊಟ್ಟಂತಹ ಒಂದು ಶ್ರೇಷ್ಠವಾದ ಕರ್ಮ. ಈ ಕರ್ಮವನ್ನು ನಿತ್ಯವೂ ಮಾಡಿ ಈ ಭೋಜನವನ್ನು ಯಜ್ಞ ಅಂತ ತಿಳಿದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.